ಅವ್ರದ್ರ ಜೊತೆ ಬೀರಲಿಂಗೇಶ್ವರ್ ಜೊತೆ ಯಾರಾದ್ರೂ ಶಿಷ್ಯ ಆ ಕಾಲದಲ್ಲಿ ಮಾಲಿಂಗರಾಯ ಅವ್ರು ಹ್ಯಾಂಗ್ ಗುರು ಶಿಷ್ಯರಿದ್ರು ಅಂತ ತಮ್ಗೆಲ್ಲ ಗೊತ್ತಿದ್ದಂಗೆ ಬೀರಲಿಂಗೇಶ್ವರ್ ಒಂದ್ಬರ ಆ ಶಿಷ್ಮಗನಿಗೆ ಟೆಸ್ಟ್ ಮಾಡೋ ಸಲುವಾಗಿ ಮಾಲಿಂಗೇಶ್ವರ ಗುರುಗಳಿಗೆ ಕೇಳ್ತಾರ, ಗುರುಗಳೇ ನಿಮ್ ಸಲಕ್ಕೆ ಏನ್ ಮಾಡಂತ್ರಿ ಅಂತಂದ್ರ ಆ ಕಾಲದಲ್ಲಿ ಕಾಡಿನಲ್ಲಿ ಯಾರಿಗೆ ಮಾಲಿಂಗೇಶ್ವರಿ ಅವ್ರಿಗೆ ಏನ್ ಹೇಳ್ತಾರ, ನೀ ಹುಲಿ ಹಾಲು ತಗೊಂಡ್ ಬಾ ಅಂತ ಹೇಳ್ತಾರ. ಹುಲಿ ಹಾಲು ತಗೊಂಡ್ ಬಾ ಅಂದ್ರ ಮಾಲಿಂಗರಾಯ ಅವ್ರು ಏನ್ ಮಾಡ್ತಾರ, ಹಾಲು ತರ್ತಾ ಅದ್ರ ಜೊತೆ ಆ ಒಂದು ಸಣ್ಣದ ಮರಿನೂ ತರ್ತಾರೆ. ಯಾಕಂದ್ರೆ ಈಗ ಹಾಲು ತಂದ್ರೆ ಈಗ ನಾಳೆಗೆ ಏನಾಗ್ತದ, ಹಾಲು ಹುಲಿದವನೋ ಎದ್ರದವನೋ ಅಂತ ಹೇಳಿ ಸಂಶಯ ಪಡೆಯಂತ ಕೆಲಸ ಬರ್ತದ. ಆ ಸಮಯದಲ್ಲಿ ಮಾಲಿಂಗೇಶ್ವರಿ ಏನ್ ಮಾಡ್ತಾರ, ಹುಲಿ ಹಾಲು ತರ್ತಾ ಅದಕ್ಕೊಂದು ಸಣ್ಣದ ಮರಿನೂ ತಗೊಂಡ್ಬರ್ತಾರ. ಅಂದ್ರ ಗುರುಗಳಿಗೆ ಆ ಕಾಲದ ಅಂತ ಶಿಷ್ಯ ಮಕ್ಕಳು ಇದ್ರು ಏನಂದ್ರ ಆ ಇದು ಮಾಡೋ ಸಲುವಾಗಿ ಹಾಲಿನ ಸಂಗಟ ಮರಿನೂ ತಂದ್ರು. ಈಗ ನಮಗೆ ಯಾವ್ದಾದ್ರ ಹಾಲು ತಗೊಂಬಂದ್ರು ಹೋದ್ರೆ ಆ ಕಡೆ ಹೋಗ್ತೇವ್, ಹೌದಿಲ್ಲ? ಅಂದ್ರೆ ಅಂತ ಕಾಲದಲ್ಲಿ ಎಷ್ಟು ಗುರು ಶಿಷ್ಯದ ಸಂಬಂಧ ಇತ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಗ ಇವತ್ತು ವರ್ಷ ಎವ್ರಿ ವರ್ಷ ಮಾಡಿದಂಗ ಈ ವರ್ಷನೂ ತಾವು ಮಾಲಿಂಗರಾಯ ದೇವರ ಜಾತ್ರಾ ಪಾಲ್ಕಿ ಉತ್ಸವ ಎಲ್ಲ ಮಾಡ್ತಾ ಇದ್ರಿ. ಆ ಉತ್ಸವಕ್ಕೆ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಬರಬೇಕಾಗಿತ್ತು. ಸುಮಾರು ವರ್ಷ ಅವರೇ ಬರ್ತಾ ಇರ್ತಾರೆ. ಇವತ್ತ ಅವ್ರು ಏನೋ ಅನಿವಾರ್ಯ ಕಾಲಕ್ಕೆ ಬರ್ಲಕ್ಕಾಗಿಲ್ಲ. ಇವತ್ತೇನು ನನಗೆ ಕರೆಸ್ರಿ, ಇವತ್ತು ನಂದು ಸೌಭಾಗ್ಯ ಕಾಣುತ್ತೆ, ನಿಮ್ದೆಲ್ಲ ಇವತ್ತು ದರ್ಶನ ಮಾಡಬೇಕು, ತಮ್ಗೆಲ್ಲ ಭೇಟಿ ಆಗಬೇಕು. ಯಾಕಂದ್ರೆ ಇವತ್ತು ಏನದ ಲಕ್ಷ್ಮಿ ಏನಪ್ಪಾ ಅಂದ್ರೆ ನಾವು ಏನ್ ಮಾಡ್ತೀವಿ, ಇದು ಮೊದಲೇ ಈಗ ದೀಪಾವಳಿ ಲಕ್ಷ್ಮಿ ಹಬ್ಬ. ಲಕ್ಷ್ಮಿ ಹಬ್ಬದಾಗ ಮತ್ತೆ ಕುರುಬರ ಹಬ್ಬ ಅಂದ್ರೆ ನಾವು ಮತ್ತೆ ನಮಗೆ ಲಕ್ಷ್ಮಿ, ಹೌದಿಲ್ಲ? ನಾವು ಏನೇ ಹೊಸ ಕೆಲಸ ಮಾಡ್ಬೇಕಾಯ್ತು, ನಾವು ಏನೇ ಮಾಡ್ಬೇಕಾಯ್ತು ಅಂದ್ರೆ ಮೊದಲು ಏನೇ ದೊಡ್ಡ ಮನಿ ಕಟ್ಲಿ, ಯಾವ್ದಾರ ಒಂದು ದೊಡ್ಡ ನಾವು ಕ್ರಷರ್ ಪೂಜೆ ಮಾಡ್ಬೇಕಾದ್ರೂ ಮೊದಲನೇ ಬಟನ್ ಒತ್ತಬೇಕಾದ್ರೆ ನಾವು ಕುರುಬರ ಲಕ್ಷ್ಮಿ ತಮ್ಮ ಕುರುಬರ ಕೈಲಿಂದ ಚಾಲು ಮಾಡಿಸ್ತೇವೆ, ಹೌದಾ ಇಲ್ಲ? ಇದೆಲ್ಲ ಇದು ಜಮಾನಾ ಕಾಲೇಜ್ ಹಿಡಿದು ಬಂದಂತ. ಅದಕ್ಕೆ ನಾವೆಲ್ಲರೂ ಕುರುಬರ ಲಕ್ಷ್ಮಿ ಅಂತ ನಿಮ್ ಜೊತೆ ನಾವು ಮತ್ತ ನಿಮ್ದೇನ ಜನ ಇರ್ತಾರ ಸೊಬ್ಬೆ ಜನರು ಅಂದ್ರೇನು, ಕಾಯಕವೇ ಕೈಲಾಸ, ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ ಎಲ್ಲ ಮಾಡಂತ ಜನರು ಯಾರಾದ್ರೂ ಇದ್ರ ಕುರುಬರು. ಅದಕ್ಕಾಗಿ ಈಗಾಗಲೇ ನೋಡ್ತಾ ಇದ್ರಿ ತಮ್ಮಲ್ಲಿ ಏನಿದೆ ಅಂತಂದ್ರ, ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯವರು 2ನೇ ಸರ್ತಿ ಮುಖ್ಯಮಂತ್ರಿ ಆಗಿದಾರ. ಇವತ್ತ ಎಲ್ಲ ಭಾಗ್ಯ, ಇಡೀ ಭಾಗ್ಯದ ರಾಜ ಯಾರಾದರೂ ಇದ್ರ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ಬೋದು, ಹೌದಿಲ್ಲ? ಅದಕ್ಕೆ ತಮ್ಮ ಹತ್ತಿರ ಎಲ್ಲ ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ. ತಾವೆಲ್ಲ ಸುಮಾರು ಹೊತ್ತಿಂದ ತಾವು ಕಾಯ್ಕೊಂಡು ಕುಂತಿದ್ರಿ. ಇಲ್ಲಿ ಬಂದಂತ ಎಲ್ಲ ತಾಯಂದಿರಿಗೆ, ಅಕ್ಕ ತಂಗಿರಿಗೆ ನಾನು ಕಿವಿ ಮಾತು ಹೇಳ್ತೀನಿ. ತಾಯಂದಿರೇ, ತಾವು ಎಲ್ಲ ಇಲ್ಲಿ ಸೇರಿದಂತ ಎಲ್ಲ ಮುದ್ದು ಮಕ್ಕಳಿಗೆ ತಾವೆಲ್ಲ ಚೆನ್ನಾಗಿ ಸಂಸ್ಕಾರ ಸಂಸ್ಕೃತಿ ತಾವು ಚೆನ್ನಾಗಿ ಕಲಿಸ್ಬೇಕು. ಮಕ್ಕಳಿಗೆ ಮುಂದೆ ಬರೋಂಥ ದಿನಗಳಲ್ಲಿ ಚೆನ್ನಾಗಿ ಏನಪ್ಪಾ ಅಂದ್ರೆ ಶಿಕ್ಷಣ ಹೊಂದಿದ್ರೆ ಮಾತ್ರ ಒಂದು ಚೆನ್ನಾಗಿ ಬದುಕು ಕಟ್ಕೋಬಹುದು ಮಕ್ಕಳು. ತಾವೆಲ್ಲ ನೋಡ್ತಾ ಇದ್ರಿ, ಮೊದಲಿನ ನಮ್ದು ಕಾಲ ಬೇರೆ ಇತ್ತು, ಈಗಿನ ಕಾಲದಾಗ ಶಿಕ್ಷಕ ನೀವು ಎಲ್ಲ ಇದು ಕೊಟ್ಟಿದ್ರೆ ಮಾತ್ರ ಚೆನ್ನಾಗಿ ಮಕ್ಕಳು ಓದಿ ಬರೆದು ಮಾಡಿದ್ರೆ ಮಾತ್ರ ತಾವೆಲ್ಲ ಇಷ್ಟೇನು ಕಷ್ಟಪಡ್ತಾ ಇದ್ರಿ. ತಾವೆಲ್ಲ ಮುಂದೆ ಬರುವಂತ ದಿನಗಳಿಂದ ತಾವು ಸುಖ ಏನಾದ್ರೂ ಅನುಭವಿಸ್ಬೇಕಾಗಿತ್ತು. ತಮ್ಮ ಮಕ್ಕಳಿಗೆ ಚೆನ್ನಾಗಿ ಶಿಕ್ಷಣ ಕೊಡ್ರಿ ಅಂತೇಳಿ ನಿಮ್ಗೆಲ್ಲ ವಿನಂತಿ ಮಾಡ್ತೀನಿ ನಾನು. ಯಾಕಂತ ತಾವು ನೋಡ್ತಾ ಇದ್ರಿ ಎಲ್ಲ ಒಂದ್ ಕಡೆ ಇದೆ, ಸಂಸ್ಕಾರ ಸಂಸ್ಕೃತಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ ಮಾತ್ರ ನಾವು ತಾಯಿ ತಂದೆ ಹುಟ್ಟಿದ್ಕ ಸಾರ್ಥಕ ಆಗ್ತದೆ, ಹೌದಾ ಇಲ್ಲ? ಅದಕ್ಕೆ ತಾವು ದಯವಿಟ್ಟು ತಾವೆಲ್ಲರೂ ಈಗಾಗಲೇ ಈ ಗುಡಿ ಕಟ್ಟಬೇಕಾದ್ರೂ ತಮ್ದೆಲ್ಲ ಆಶೀರ್ವಾದದಿಂದ ರಾಜಶೇಖರ್ ಪಾಟೀಲ್ ಅವರು 10 ಲಕ್ಷ ರೂಪಾಯಿ ಕೊಟ್ಟಿದಾರ. ಅದು ಅಲ್ಲದೆ ಈ ಮೂಲ ಸೌಕರ್ಯ ಈ ಊರಲ್ಲಿ ಏನೇನು ಬೇಕಾಗಿತ್ತು ಸುಮಾರು 15 ವರ್ಷದಿಂದ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಸೇವೆ ಸಲ್ಲಿಸಿದಾರ. ಈಗ ನಾನು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ತಾವು ಬೆನ್ನೆಲುಬಾಗಿ ನಮ್ಮ ಜೊತೆ ಸುಮಾರು 15-20 ವರ್ಷ ಹಿಡ್ಕೊಂಡು ತಾವೆಲ್ಲ ನಮ್ಮ ಜೊತೆ ಇದ್ರಿ. ನಾವು ನಿಮ್ಮ ಜೊತೆ ಇರ್ತೀವಿ. ತಮ್ದು ಏನೇ ಸಮಸ್ಯೆಗಳನ್ನಿದ್ದರೂ ಈಡೇರಿಸಂತ ಶಕ್ತಿ ಮಾಲಿಂಗೇಶ್ವರ ನಮ್ಮನ್ನು ಕೊಟ್ಟಿದಾರ. ಅದಕ್ಕೆ ತಮ್ದು ಏನೇ ಇದ್ದರೂ ನಾವು ನಿಮ್ಮ ಜೊತೆ ಇರ್ತೀವಿ. ಈಗಾಗಲೇ ತಾವು ಹೇಳಿದ್ರಿ ಏನೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಡ್ತೀವಿ ಅಂತ ಹೇಳಿ. ಈಗಲ್ಲ, ಸುಮಾರು ವರ್ಷದಿಂದ ಯಾವಾಗೂ ವರ್ಷ ಈ ಜಾತ್ರಾ ಮಹೋತ್ಸವದಲ್ಲಿ ತಾವು ಕ್ರಿಕೆಟ್ ಇಟ್ಟಿರ್ತೀರಿ. ಆ ಕ್ರಿಕೆಟ್ ಮೊದಲನೇ ಸ್ಥಾನ ಪ್ರೈಸ್ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್
ಕುಡ್ಕೋತ ಬಂದಿದಾರ. ಈಗೂ ನಾನು ಆ ಪ್ರೈಸ್ ಕೊಡಕ್ ಬಂದಿದ್ದೀನಿ. ಮತ್ತೆ ಯಾರು ಇದರಲ್ಲಿ ಯಾವ ಟೀಮ್ ಫಸ್ಟ್ ಬಂದಿದೆ ಆ ಟೀಮಿಗೆ 25,000 ರೂಪಾಯಿ ತಾವು ಬಹುಮಾನ ಹೇಳಿದ್ರಿ. 25,000 ರೂಪಾಯಿ ಬಹುಮಾನ ನಾನು ಕೊಡಕ್ ಬಂದಿದ್ದೀನಿ. ತಾವು ಎಲ್ಲರೂ ಜೊತೆನೆ ಇವತ್ತ ನಾನು ನಿಮ್ಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ. ಎಲ್ಲ ಯುವ ಮುಖಂಡರು ಹ್ಯಾಂಗ್ ವರ್ಷ ತಾವು ಕ್ರಿಕೆಟ್ ಆಡ್ತೀರಿ, ಇನ್ನು ಮುಂದೆ ಬರುವಂತ ದಿವಸದಲ್ಲಿ ತಾವು ಚೆನ್ನಾಗಿ ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.